ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲಿ ಸ್ವತಃ ವರಾಹದೇವರು ಹೇಳುವಂತಹ ಮಾತು, ಸಾಕ್ಷಾತ್ ಭಗವಂತನೇ ಹೇಳ್ತಾನೆ. ಚಕ್ರ ಮತ್ತು ಶಂಖ ಇವುಗಳನ್ನ ಎಲ್ಲಿ ಧಾರಣೆ ಮಾಡಬೇಕು ಅಂತ. ಧಾರಯೇ ತಪ್ತ ಚಕ್ರಂಚ ದಕ್ಷಿಣೇ ಬಾಹುಮೂಲಕೆ, ದಕ್ಷಿಣ ಬಾಹುವಿನಲ್ಲಿ ಒಂದು ತಪ್ತ ಚಕ್ರವನ್ನ ಧಾರಣೆ ಮಾಡಬೇಕು. ಒಂದು. ಸ್ತನೇ ಚ ಜಠರೇ ಚೈವ, ಸ್ತನದ ಮೇಲೆ ಒಂದು. ಎರಡು. ಜಠರೇ, ಹೊಟ್ಟೆಯ ಮೇಲೆ ಚಕ್ರವನ್ನ, ತಪ್ತ ಚಕ್ರವನ್ನ ಮೂರು. ಇನ್ನೊಮ್ಮೆ ಗಮನಿಸಿ. ಧಾರಯೇ ತಪ್ತ ಚಕ್ರಂಚ, ತಪ್ತವಾದ ಚಕ್ರವನ್ನ ದಕ್ಷಿಣ ಬಾಹು ಮೂಲದಲ್ಲಿ ಒಂದು. ಸ್ತನೇ ಚ ಜಠರೇ ಚೈವ, ಸ್ತನದ ಮೇಲೆ ಎರಡು, ಹೊಟ್ಟೆಯ ಮೇಲೆ ಮೂರು. ಯಾವುದನ್ನ? ಚಕ್ರವನ್ನೇ, ಬೇರೆ ಬೇರೆ ಆಯುಧಗಳನ್ನಲ್ಲ. ತತಃ ಶಂಖಂತು ಸವ್ಯತಃ, ಎಡಬಾಹುವಿನ ಮೇಲೆ ತಪ್ತವಾದ ಶಂಖವನ್ನ ಧಾರಣೆ ಮಾಡಬೇಕು. ಭುಜಮೂಲೆ ಸ್ತನೇ ಚೈವ ಧಾರಯೇತ್ ಪಂಚಮುದ್ರಿಕಾಂ, ಸ್ತನದ ಮೇಲೂ ಧಾರಣೆ ಮಾಡಬೇಕು.